ಇಷ್ಟು ದಿನ 50, 70, 80 ರೂಪಾಯಿಗೆ ಒಂದು ಕೆಜಿ ಇದ್ದ ಟೊಮ್ಯಾಟೋವನ್ನ ಈಗ ಮಾರುಕಟ್ಟೆಯಲ್ಲಿ ಕೇಳೋರೆ ದಿಕ್ಕಿಲ್ಲದಂತಾಗಿದೆ. ಇನ್ನು ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ರೈತರು ಟೊಮ್ಯಾಟೋವನ್ನ ಮಾರುಕಟ್ಟೆಗೆ ಒಯ್ಯದೆ ರಸ್ತೆಗೆ ಹಾಕ್ತಾ ಇದ್ದಾರೆ. ಆದಾಯದ ನಿರೀಕ್ಷೆ ಇಟ್ಟಿದ್ದ ರೈತರು ಈಗ ಟೊಮ್ಯಾಟೋ ಬೆಳೆದು ಸಾಲದ ಶೂಲಕ್ಕೆ ಸಿಲುಕೊಂಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಪಾತಾಳಕ್ಕೆ ಕುಸಿದ ಕೆಂಪು ಸುಂದರಿ ದರ. ಟೊಮ್ಯಾಟೊ ದರದಲ್ಲಿ ಭಾರೀ ಕುಸಿತ. ದರ ಕುಸಿತದಿಂದ ಕಂಗಾಲಾದ ರೈತ. ಪಾತಾಳ ಗಗನಕ್ಕೇರಿದ ಕೆಂಪು ಸುಂದರಿಯ ದರ ದಿಢೀರ್ ಪಾತಾಳಕ್ಕೆ ಕುಸಿದಿದೆ. ಇಷ್ಟು ದಿನ 80 ರೂಪಾಯಿಯಷ್ಟಿದ್ದ 1 ಕೆಜಿ ಟೊಮ್ಯಾಟೊ ರೇಟ್ ಈಗ 10 ರೂಪಾಯಿಗೆ ಕುಸಿತ ಕಂಡಿದೆ. ಟೊಮ್ಯಾಟೊ ಬೆಳೆದ ರೈತರು ಫುಲ್ ಕಂಗಾಲಾಗಿದ್ದಾರೆ. ಬೆಳೆದ ಬೆಳೆಯನ್ನು ರಸ್ತೆಗೆ ಚೆಲ್ಲುತ್ತಿದ್ದಾರೆ. ಗಣಿನಾಡು ಬಳ್ಳಾರಿಯಲ್ಲಿ ರೈತರು ಕೆಂಪು ಸುಂದರಿಯನ್ನೇ ನಂಬಿದ್ರು. ಕಂಪ್ಲಿ, ಕುರುಗೋಡು, ಸಿರುಗುಪ್ಪ, ಸಂಡೂರು, ಬಳ್ಳಾರಿಯ ಹಲವು ಗ್ರಾಮಗಳಲ್ಲಿ ರೈತರು ಟೊಮ್ಯಾಟೊ ಬೆಳೆದಿದ್ರು. 1 ಎಕರೆಗೆ 1 ಲಕ್ಷ ಖರ್ಚು ಮಾಡಿ ಸುಮಾರು 5,000 ಎಕರೆಯಲ್ಲಿ ಟೊಮ್ಯಾಟೊ ಬೆಳೆದ ರೈತನ ಬದುಕು ಅಯೋಮಯವಾಗಿಬಿಟ್ಟಿದೆ. ಕೆಜಿ ಟೊಮ್ಯಾಟೊ ಬೆಲೆ 8ರಿಂದ 10 ರೂಪಾಯಿಗೆ ಕುಸಿದು ಬಿಟ್ಟಿದೆ. ಈಗಿನ ದರದಲ್ಲಿ ಮಾರಾಟ ಮಾಡಿದರೆ ಕಟಾವು ಮಾಡಿದ ಕೂಲಿ, ಮಾರುಕಟ್ಟೆಗೆ ಸಾಗಿಸಿದ ಖರ್ಚನ್ನ ಭರಿಸಲು ಸಾಧ್ಯವಾಗಲ್ಲ. ಹೀಗಾಗಿ ಮನನೊಂದ ರೈತರು ಬೆಳೆದ ಟೊಮ್ಯಾಟೊವನ್ನ ರಸ್ತೆಗೆ ಚೆಲ್ಲುತ್ತಿದ್ದಾರೆ. ಸರ್, ಎಲ್ಲ ರೈತರಿಗೆ ಸಮಸ್ಯೆ ಆಗಿದೆ ಸರ್. ಅವ್ರ ಕಷ್ಟ ಹೇಳ್ಕೊಂಬ್ಲಾರು ಬರ್ತಾರ, ಲೇಬರ್ಗೆ ಆಗ್ತಾ ಇಲ್ಲಪ್ಪ, ಏನು ಮಾಡೋದು ಆಗ್ತಾ ಇದೆ, ನಮ್ಮ ಕಷ್ಟ ಯಾರು ಕೇಳೋರು, ಸರ್ಕಾರದವ್ರು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ ಸರ್. 100 ರೂಪಾಯಿ, 120 ರೂಪಾಯಿ ಆತ ಸರ್. ಆಟೋ ಬಾಡಿಗೆ 30-40 ರೂಪಾಯಿ ಆಟೋ ಬಾಡಿಗೆ ಸರ್. ಲೇಬರ್ದು ಅವ್ರ ಕಮಿಷನ್ನು ಎಲ್ಲ ಕಟ್ಟಾಗಿ ಏನು ಲಾಸ್ ಸರ್. ಒಂದು 8-10 ಸಾವಿರ ಲಾಸ್ ಆಗಿದೆ. ಮೊನ್ನೆ ಒಂದೇ ಇದ್ರಾಗ ಒಂದು 50 ಬಾಕ್ಸಲ್ಲಿ ಒಂದು 8-10 ಸಾವಿರ ಲಾಸ್ ಮಾಡಿ ಲೇಬರಿಗೆ ಕೊಟ್ಟಿವಿ ಸರ್. ದರ ಕುಸಿತದ ನಡುವೆ ಚುಕ್ಕಿ ರೋಗದ ಶಾಕ್. ಬೆಂಬಲ ಬೆಲೆ ನೀಡುವಂತೆ ರೈತರ ಒತ್ತಾಯ. ಇನ್ನು ದರ ಕುಸಿತದ ನಡುವೆ ಟೊಮ್ಯಾಟೊಗೆ ಚುಕ್ಕಿ ರೋಗ ತಗುಲಿದೆ. ಸೈಕ್ಲೋನ್ ಎಫೆಕ್ಟ್ನಿಂದ ವಾತಾವರಣದಲ್ಲಿ ಏರುಪೇರಾಗಿ ರೋಗ ತಗುಲಿದೆ. ಇದು ಕೂಡ ರೈತರ ನಿದ್ದೆಗೆಡಿಸಿದೆ. ಕನಿಷ್ಠ 1 ಕೆಜಿ ಟೊಮ್ಯಾಟೊಗೆ 25ರಿಂದ 30 ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತ ರೈತರು ಮನವಿ ಮಾಡ್ತಿದ್ದಾರೆ. ನಾವು ಟೊಮೆಟೊ ಬಳ್ಳಾರಿಗೆ ಕೆಂಡ ಹೋಗಿದ್ದೀವಿ. ಅಲ್ಲಿ 120-70 ರೂಪಾಯಿ ಕೇಳ್ತಾರೆ ಒಂದು ಬಾಕ್ಸು. 50 ರೂಪಾಯಿ ಖರ್ಚು ಬರ್ತವೆ ಒಂದು ಬಾಕ್ಸಿಗೆ. ಅಲ್ಲೆಲ್ಲಿದ್ದ ತಂದು ಇಲ್ಲಿ ಹೊಲ್ದಾಗ ಸುರಿವಿ ಸರ್ ಕೋತಿಗೆ. ಯಾಕೆ ಸುರಿವಿದ್ರಿ? ಅವು ರೇಟ್ ಆಗ್ಲಿದ್ದು ಏನು ಮಾಡಿ ಸರ್, ಬಾಡಿಗೆ ಹಂಗಲ್ಲ, ಕೂಲಿ ಹಂಗಲ್ಲ, ಮಧ್ಯೆ ಖರ್ಚಿಗೆ ಹಂಗಲ್ಲ, ಏನು ಮಾಡೋಣ. ರೈತರನ್ನ ಯಾರು ಕೇಳೋರಿಲ್ಲ. ಸರ್ಕಾರ ಏನು ಇದು ಮಾಡಬಲ್ರಿ ಸರ್. ಎಷ್ಟು ಲಾಸ್ ಆಗೈತೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ 1 ಲಕ್ಷ ಇಟ್ಟಿವಿ ಸರ್. 1 ಲಕ್ಷ ಇಟ್ಟರೆ ಮೊನ್ನೆ ಸ್ವಲ್ಪ ಹೋಯ್ದು ಸರ್ ರೇಟು, ಆಮೇಲೆ ಡೌನ್ ಆಗ್ಬಿಡು. ಟೊಮ್ಯಾಟೊ ಬೆಳೆದು ಆದಾಯದ ನಿರೀಕ್ಷೆಯಲ್ಲಿದ್ದ ರೈತರು ದರ ಕುಸಿತದಿಂದ ಕಂಗಾಲಾಗಿದ್ದಾರೆ. ಸರ್ಕಾರಕ್ಕೆ ಟೊಮ್ಯಾಟೊ ಬೆಳೆಗಾರರ ಅಳಲು ಕೇಳುತ್ತಾ ನಷ್ಟಕ್ಕೆ ಪರಿಹಾರ ಕೊಡುತ್ತಾ ಅಂತ ಕಾದು ನೋಡಬೇಕಷ್ಟೇ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇಷ್ಟು ದಿನ 50, 70, 80 ರೂಪಾಯಿಗೆ ಒಂದು ಕೆಜಿ ಇದ್ದ ಟೊಮ್ಯಾಟೋವನ್ನ ಈಗ ಮಾರುಕಟ್ಟೆಯಲ್ಲಿ ಕೇಳೋರೆ ದಿಕ್ಕಿಲ್ಲದಂತಾಗಿದೆ. ಇನ್ನು ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ರೈತರು ಟೊಮ್ಯಾಟೋವನ್ನ ಮಾರುಕಟ್ಟೆಗೆ ಒಯ್ಯದೆ ರಸ್ತೆಗೆ ಹಾಕ್ತಾ ಇದ್ದಾರೆ. ಆದಾಯದ ನಿರೀಕ್ಷೆ ಇಟ್ಟಿದ್ದ ರೈತರು ಈಗ ಟೊಮ್ಯಾಟೊ ಬೆಳೆದು ಸಾಲದ ಶೂಲಕ್ಕೆ ಸಿಲುಕೊಂಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಪಾತಾಳಕ್ಕೆ ಕುಸಿದ ಕೆಂಪು ಸುಂದರಿ ದರ. ಟೊಮ್ಯಾಟೊ ದರದಲ್ಲಿ ಭಾರೀ ಕುಸಿತ. ದರ ಕುಸಿತದಿಂದ ಕಂಗಾಲಾದ ರೈತ. ಪಾತಾಳ ಗಗನಕ್ಕೇರಿದ ಕೆಂಪು ಸುಂದರಿಯ ದರ ದಿಢೀರ್ ಪಾತಾಳಕ್ಕೆ ಕುಸಿದಿದೆ. ಇಷ್ಟು ದಿನ 80 ರೂಪಾಯಿಯಷ್ಟಿದ್ದ 1 ಕೆಜಿ ಟೊಮ್ಯಾಟೊ ರೇಟ್ ಈಗ 10 ರೂಪಾಯಿಗೆ ಕುಸಿತ ಕಂಡಿದೆ. ಟೊಮ್ಯಾಟೊ ಬೆಳೆದ ರೈತರು ಫುಲ್ ಕಂಗಾಲಾಗಿದ್ದಾರೆ. ಬೆಳೆದ ಬೆಳೆಯನ್ನು ರಸ್ತೆಗೆ ಚೆಲ್ಲುತ್ತಿದ್ದಾರೆ.
ಬಳ್ಳಾರಿಯಲ್ಲಿ ರೈತರು ಕೆಂಪು ಸುಂದರಿಯನ್ನೇ ನಂಬಿದ್ರು. ಕಂಪ್ಲಿ, ಕುರುಗೋಡು, ಸಿರುಗುಪ್ಪ, ಸಂಡೂರು, ಬಳ್ಳಾರಿಯ ಹಲವು ಗ್ರಾಮಗಳಲ್ಲಿ ರೈತರು ಟೊಮ್ಯಾಟೊ ಬೆಳೆದಿದ್ರು. 1 ಎಕರೆಗೆ 1 ಲಕ್ಷ ಖರ್ಚು ಮಾಡಿ ಸುಮಾರು 5,000 ಎಕರೆಯಲ್ಲಿ ಟೊಮ್ಯಾಟೊ ಬೆಳೆದ ರೈತನ ಬದುಕು ಅಯೋಮಯವಾಗಿಬಿಟ್ಟಿದೆ. ಕೆಜಿ ಟೊಮ್ಯಾಟೊ ಬೆಲೆ 8 ರಿಂದ 10 ರೂಪಾಯಿಗೆ ಕುಸಿದು ಬಿಟ್ಟಿದೆ. ಈಗಿನ ದರದಲ್ಲಿ ಮಾರಾಟ ಮಾಡಿದರೆ ಕಟಾವು ಮಾಡಿದ ಕೂಲಿ, ಮಾರುಕಟ್ಟೆಗೆ ಸಾಗಿಸಿದ ಖರ್ಚನ್ನ ಭರಿಸಲು ಸಾಧ್ಯವಾಗಲ್ಲ. ಹೀಗಾಗಿ ಮನನೊಂದ ರೈತರು ಬೆಳೆದ ಟೊಮ್ಯಾಟೊವನ್ನ ರಸ್ತೆಗೆ ಚೆಲ್ಲುತ್ತಿದ್ದಾರೆ. ಸರ್ ಎಲ್ಲ ರೈತರಿಗೆ ಸಮಸ್ಯೆ ಆಗಿದೆ ಸರ್. ಅವ್ರ ಕಷ್ಟ ಹೇಳ್ಕೆಂಬ್ಲಾರ್ರು ಬರ್ತಾರ, ಲೇಬರ್ಗೆ ಆಗ್ತಾ ಇಲ್ಲಪ್ಪ, ಏನು ಮಾಡೋದಾಗ್ತೈತೆ, ನಮ್ಮ ಕಷ್ಟ ಯಾರು ಕೇಳೋರು, ಸರ್ಕಾರದವ್ರು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ ಸರ್. 100 ರೂಪಾಯಿ 120 ರೂಪಾಯಿ ಆತ ಸರ್. ಆಟೋ ಬಾಡಿಗೆ 30-40 ರೂಪಾಯಿ ಆಟೋ ಬಾಡಿಗೆ ಸರ್. ಲೇಬರ್ದು ಅವ್ರ ಕಮಿಷನ್ನು ಎಲ್ಲ ಕಟ್ಟಾಗಿ ಏನು ಲಾಸ್ ಸರ್. ಒಂದು 8-10 ಸಾವಿರ ಲಾಸ್ ಆಗಿದೆ ಮೊನ್ನೆ. ಒಂದೇ ಇದ್ರಾಗ ಒಂದು 50 ಬಾಕ್ಸಲ್ಲಿ ಒಂದು 8-10 ಸಾವಿರ ಲಾಸ್ ಮಾಡಿ ಲೇಬರಿಗೆ ಕೊಟ್ಟಿವಿ ಸರ್. ದರ ಕುಸಿತದ ನಡುವೆ ಚುಕ್ಕಿ ರೋಗದ ಶಾಕ್. ಬೆಂಬಲ ಬೆಲೆ ನೀಡುವಂತೆ ರೈತರ ಒತ್ತಾಯ. ಇನ್ನು ದರ ಕುಸಿತದ ನಡುವೆ ಟೊಮ್ಯಾಟೊಗೆ ಚುಕ್ಕಿ ರೋಗ ತಗುಲಿದೆ. ಸೈಕ್ಲೋನ್ ಎಫೆಕ್ಟ್ನಿಂದ ವಾತಾವರಣದಲ್ಲಿ ಏರುಪೇರಾಗಿ ರೋಗ ತಗುಲಿದೆ. ಇದು ಕೂಡ ರೈತರ ನಿದ್ದೆಗೆಡಿಸಿದೆ. ಕನಿಷ್ಠ 1 ಕೆಜಿ ಟೊಮ್ಯಾಟೊಗೆ 25 ರಿಂದ 30 ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತ ರೈತರು ಮನವಿ ಮಾಡುತ್ತಿದ್ದಾರೆ. ನಾವು ಟೊಮೆಟೆ ಬಳ್ಳಾರಿಗೆ ಹಾಕೊಂಡು ಹೋಗಿದ್ದೀವಿ. ಅಲ್ಲಿ 120-70 ರೂಪಾಯಿ ಕೇಳ್ತಾರೆ ಒಂದು ಬಾಕ್ಸು. 50 ರೂಪಾಯಿ ಖರ್ಚು ಬರ್ತವೆ ಒಂದು ಬಾಕ್ಸಿಗೆ. ಅಲ್ಲೆಲ್ಲಿದ್ದ ತಂದು ಇಲ್ಲಿ ಹೊಲ್ದಾಗ ಸುರಿವಿ ಸರ್ ಕೋತಿಗೆ. ಯಾಕೆ ಸುರಿಬಿದ್ರಿ? ಅವು ರೇಟ್ ಆಗ್ಲಿದ್ದು ಏನು ಮಾಡ್ತೀವಿ ಸರ್, ಬಾಡಿಗೆ ಹಂಗಲ್ಲ, ಕೂಲಿ ಹಂಗಲ್ಲ, ಮಧ್ಯೆ ಖರ್ಚಿಗೆ ಹಂಗಲ್ಲ, ಏನು ಮಾಡೋಣ. ರೈತರನ್ನ ಯಾರು ಕೇಳೋರಿಲ್ಲ. ಸರ್ಕಾರ ಏನು ಇದು ಮಾಡಬಲ್ರಿ ಸರ್. ಎಷ್ಟು ಲಾಸ್ ಆಗೈತೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ 1 ಲಕ್ಷ ಇಟ್ಟಿವಿ ಸರ್. 1 ಲಕ್ಷ ಇಟ್ಟರೆ ಮೊನ್ನೆ ಸ್ವಲ್ಪ ಹೋಯ್ದು ಸರ್ ರೇಟು, ಆಮೇಲೆ ಡೌನ್ ಆಗ್ಬಿಡು. ಟೊಮ್ಯಾಟೊ ಬೆಳೆದು ಆದಾಯದ ನಿರೀಕ್ಷೆಯಲ್ಲಿದ್ದ ರೈತರು ದರ ಕುಸಿತದಿಂದ ಕಂಗಾಲಾಗಿದ್ದಾರೆ. ಸರ್ಕಾರಕ್ಕೆ ಟೊಮ್ಯಾಟೊ ಬೆಳೆಗಾರರ ಅಳಲು ಕೇಳುತ್ತಾ ನಷ್ಟಕ್ಕೆ ಪರಿಹಾರ ಕೊಡುತ್ತಾ ಅಂತ ಕಾದು ನೋಡಬೇಕಷ್ಟೇ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನ 50, 70, 80 ರೂಪಾಯಿಗೆ 1 ಕೆಜಿ ಇದ್ದ ಟೊಮ್ಯಾಟೊವನ್ನ ಈಗ ಮಾರುಕಟ್ಟೆಯಲ್ಲಿ ಕೇಳೋರೆ ದಿಕ್ಕಿಲ್ಲದಂತಾಗಿದೆ. ಇನ್ನು ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ರೈತರು ಟೊಮ್ಯಾಟೊವನ್ನ ಮಾರುಕಟ್ಟೆಗೆ ಒಯ್ಯದೆ ರಸ್ತೆಗೆ ಹಾಕ್ತಾ ಇದ್ದಾರೆ. ಆದಾಯದ ನಿರೀಕ್ಷೆ ಇಟ್ಟಿದ್ದ ರೈತರು ಈಗ ಟೊಮ್ಯಾಟೊ ಬೆಳೆದು ಸಾಲದ ಶೂಲಕ್ಕೆ ಸಿಲುಕೊಂಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಪಾತಾಳಕ್ಕೆ ಕುಸಿದ ಕೆಂಪು ಸುಂದರಿ ದರ. ಟೊಮ್ಯಾಟೊ ದರದಲ್ಲಿ ಭಾರೀ ಕುಸಿತ. ದರ ಕುಸಿತದಿಂದ ಕಂಗಾಲಾದ ರೈತ. ಪಾತಾಳ ಗಗನಕ್ಕೇರಿದ ಕೆಂಪು ಸುಂದರಿಯ ದರ ದಿಢೀರ್ ಪಾತಾಳಕ್ಕೆ ಕುಸಿದಿದೆ. ಇಷ್ಟು ದಿನ 80 ರೂಪಾಯಿಯಷ್ಟಿದ್ದ 1 ಕೆಜಿ ಟೊಮ್ಯಾಟೊ ರೇಟ್ ಈಗ 10 ರೂಪಾಯಿಗೆ ಕುಸಿತ ಕಂಡಿದೆ. ಟೊಮ್ಯಾಟೊ ಬೆಳೆದ ರೈತರು ಫುಲ್ ಕಂಗಾಲಾಗಿದ್ದಾರೆ. ಬೆಳೆದ ಬೆಳೆಯನ್ನು ರಸ್ತೆಗೆ ಚೆಲ್ಲುತ್ತಿದ್ದಾರೆ. ಗಣಿನಾಡು ಬಳ್ಳಾರಿಯಲ್ಲಿ ರೈತರು ಕೆಂಪು ಸುಂದರಿಯನ್ನೇ ನಂಬಿದ್ರು. ಕಂಪ್ಲಿ, ಕುರುಗೋಡು, ಸಿರುಗುಪ್ಪ, ಸಂಡೂರು, ಬಳ್ಳಾರಿಯ ಹಲವು ಗ್ರಾಮಗಳಲ್ಲಿ ರೈತರು ಟೊಮ್ಯಾಟೊ ಬೆಳೆದಿದ್ರು. 1 ಎಕರೆಗೆ 1 ಲಕ್ಷ ಖರ್ಚು ಮಾಡಿ ಸುಮಾರು 5,000 ಎಕರೆಯಲ್ಲಿ ಟೊಮ್ಯಾಟೊ ಬೆಳೆದ ರೈತನ ಬದುಕು ಅಯೋಮಯವಾಗಿಬಿಟ್ಟಿದೆ. ಕೆಜಿ ಟೊಮ್ಯಾಟೊ ಬೆಲೆ 8 ರಿಂದ 10 ರೂಪಾಯಿಗೆ ಕುಸಿದು ಬಿಟ್ಟಿದೆ. ಈಗಿನ ದರದಲ್ಲಿ ಮಾರಾಟ ಮಾಡಿದರೆ ಕಟಾವು ಮಾಡಿದ ಕೂಲಿ, ಮಾರುಕಟ್ಟೆಗೆ ಸಾಗಿಸಿದ ಖರ್ಚನ್ನ ಭರಿಸಲು ಸಾಧ್ಯವಾಗಲ್ಲ. ಹೀಗಾಗಿ ಮನನೊಂದ ರೈತರು ಬೆಳೆದ ಟೊಮ್ಯಾಟೊವನ್ನ ರಸ್ತೆಗೆ ಚೆಲ್ಲುತ್ತಿದ್ದಾರೆ. ಸರ್ ಎಲ್ಲ ರೈತರಿಗೆ ಸಮಸ್ಯೆ ಆಗಿದೆ ಸರ್. ಅವ್ರ ಕಷ್ಟ ಹೇಳ್ಕೆಂಬ್ಲಾರ್ರು ಬರ್ತಾರ, ಲೇಬರ್ಗೆ ಆಗ್ತಾ ಇಲ್ಲಪ್ಪ, ಏನು ಮಾಡೋದಾಗ್ತೈತೆ, ನಮ್ಮ ಕಷ್ಟ ಯಾರು ಕೇಳೋರು, ಸರ್ಕಾರದವ್ರು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ ಸರ್. 100 ರೂಪಾಯಿ 120 ರೂಪಾಯಿ ಆತ ಸರ್. ಆಟೋ ಬಾಡಿಗೆ 30-40 ರೂಪಾಯಿ ಆಟೋ ಬಾಡಿಗೆ ಸರ್. ಲೇಬರ್ದು ಅವ್ರ ಕಮಿಷನ್ನು ಎಲ್ಲ ಕಟ್ಟಾಗಿ ಏನು ಲಾಸ್ ಸರ್. ಒಂದು 8-10 ಸಾವಿರ ಲಾಸ್ ಆಗಿದೆ ಮೊನ್ನೆ. ಒಂದೇ ಇದ್ರಾಗ ಒಂದು 50 ಬಾಕ್ಸಲ್ಲಿ ಒಂದು 8-10 ಸಾವಿರ ಲಾಸ್ ಮಾಡಿ ಲೇಬರಿಗೆ ಕೊಟ್ಟಿವಿ ಸರ್. ದರ ಕುಸಿತದ ನಡುವೆ ಚುಕ್ಕಿ ರೋಗದ ಶಾಕ್. ಬೆಂಬಲ ಬೆಲೆ ನೀಡುವಂತೆ ರೈತರ ಒತ್ತಾಯ. ಇನ್ನು ದರ ಕುಸಿತದ ನಡುವೆ ಟೊಮ್ಯಾಟೊಗೆ ಚುಕ್ಕಿ ರೋಗ ತಗುಲಿದೆ. ಸೈಕ್ಲೋನ್ ಎಫೆಕ್ಟ್ನಿಂದ ವಾತಾವರಣದಲ್ಲಿ ಏರುಪೇರಾಗಿ ರೋಗ ತಗುಲಿದೆ. ಇದು ಕೂಡ ರೈತರ ನಿದ್ದೆಗೆಡಿಸಿದೆ.
ಕನಿಷ್ಠ 1 ಕೆಜಿ ಟೊಮ್ಯಾಟೋಗೆ 25ರಿಂದ 30 ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತ ರೈತರು ಮನವಿ ಮಾಡ್ತಿದ್ದಾರೆ. ನಾವು ಟೊಮೆಟೆ ಬಳ್ಳಾರಿಗೆ ಕೆಂಡ ಹೋಗಿದ್ದೀವಿ. ಅಲ್ಲಿ 120-70 ರೂಪಾಯಿ ಕೇಳ್ತಾರೆ ಒಂದು ಬಾಕ್ಸು. 50 ರೂಪಾಯಿ ಖರ್ಚು ಬರ್ತವೆ ಒಂದು ಬಾಕ್ಸಿಗೆ. ಅಲ್ಲೆಲ್ಲಿದ್ದ ತಂದು ಇಲ್ಲಿ ಹೊಲ್ದಾಗ ಸುರಿವಿ ಸರ್ ಕೋತಿಗೆ. ಯಾಕೆ ಸುರಿಬಿದ್ರಿ? ಅವು ರೇಟ್ ಆಗ್ಲಿದ್ದು ಏನು ಮಾಡಿ ಸರ್, ಬಾಡಿಗೆ ಹಂಗಲ್ಲ, ಕೂಲಿ ಹಂಗಲ್ಲ, ಮಧ್ಯೆ ಖರ್ಚಿಗೆ ಹಂಗಲ್ಲ, ಏನು ಮಾಡೋಣ. ರೈತರನ್ನ ಯಾರು ಕೇಳೋರಿಲ್ಲ. ಸರ್ಕಾರ ಏನು ಇದು ಮಾಡಬಲ್ರಿ ಸರ್. ಎಷ್ಟು ಲಾಸ್ ಆಗೈತೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ 1 ಲಕ್ಷ ಇಟ್ಟಿವಿ ಸರ್. 1 ಲಕ್ಷ ಇಟ್ಟರೆ ಮೊನ್ನೆ ಸ್ವಲ್ಪ ಹೋಯ್ದು ಸರ್ ರೇಟು, ಆಮೇಲೆ ಡೌನ್ ಆಗ್ಬಿಡು. ಟೊಮ್ಯಾಟೊ ಬೆಳೆದು ಆದಾಯದ ನಿರೀಕ್ಷೆಯಲ್ಲಿದ್ದ ರೈತರು ದರ ಕುಸಿತದಿಂದ ಕಂಗಾಲಾಗಿದ್ದಾರೆ. ಸರ್ಕಾರಕ್ಕೆ ಟೊಮ್ಯಾಟೊ ಬೆಳೆಗಾರರ ಅಳಲು ಕೇಳುತ್ತಾ ನಷ್ಟಕ್ಕೆ ಪರಿಹಾರ ಕೊಡುತ್ತಾ ಅಂತ ಕಾದು ನೋಡಬೇಕಷ್ಟೇ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇಷ್ಟು ದಿನ 50, 70, 80 ರೂಪಾಯಿಗೆ 1 ಕೆಜಿ ಇದ್ದ ಟೊಮ್ಯಾಟೋವನ್ನ ಈಗ ಮಾರುಕಟ್ಟೆಯಲ್ಲಿ ಕೇಳೋರೆ ದಿಕ್ಕಿಲ್ಲದಂತಾಗಿದೆ. ಇನ್ನು ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ರೈತರು ಟೊಮ್ಯಾಟೋವನ್ನ ಮಾರುಕಟ್ಟೆಗೆ ಒಯ್ಯದೆ ರಸ್ತೆಗೆ ಹಾಕ್ತಾ ಇದ್ದಾರೆ. ಆದಾಯದ ನಿರೀಕ್ಷೆ ಇಟ್ಟಿದ್ದ ರೈತರು ಈಗ ಟೊಮ್ಯಾಟೋ ಬೆಳೆದು ಸಾಲದ ಶೂಲಕ್ಕೆ ಸಿಲುಕೊಂಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಪಾತಾಳಕ್ಕೆ ಕುಸಿದ ಕೆಂಪು ಸುಂದರಿ ದರ. ಟೊಮ್ಯಾಟೊ ದರದಲ್ಲಿ ಭಾರೀ ಕುಸಿತ. ದರ ಕುಸಿತದಿಂದ ಕಂಗಾಲಾದ ರೈತ. ಪಾತಾಳ ಗಗನಕ್ಕೇರಿದ ಕೆಂಪು ಸುಂದರಿಯ ದರ ದಿಢೀರ್ ಪಾತಾಳಕ್ಕೆ ಕುಸಿದಿದೆ. ಎಷ್ಟು ದಿನ 80 ರೂಪಾಯಿಯಷ್ಟಿದ್ದ 1 ಕೆಜಿ ಟೊಮ್ಯಾಟೊ ರೇಟ್ ಈಗ 10 ರೂಪಾಯಿಗೆ ಕುಸಿತ ಕಂಡಿದೆ. ಟೊಮ್ಯಾಟೊ ಬೆಳೆದ ರೈತರು ಫುಲ್ ಕಂಗಾಲಾಗಿದ್ದಾರೆ. ಬೆಳೆದ ಬೆಳೆಯನ್ನು ರಸ್ತೆಗೆ ಚೆಲ್ಲುತ್ತಿದ್ದಾರೆ. ಗಡಿನಾಡು ಬಳ್ಳಾರಿಯಲ್ಲಿ ರೈತರು ಕೆಂಪು ಸುಂದರಿಯನ್ನೇ ನಂಬಿದ್ರು. ಕಂಪ್ಲಿ, ಕುರುಗೋಡು, ಸಿರುಗುಪ್ಪ, ಸಂಡೂರು, ಬಳ್ಳಾರಿಯ ಹಲವು ಗ್ರಾಮಗಳಲ್ಲಿ ರೈತರು ಟೊಮ್ಯಾಟೊ ಬೆಳೆದಿದ್ರು. 1 ಎಕರೆಗೆ 1 ಲಕ್ಷ ಖರ್ಚು ಮಾಡಿ ಸುಮಾರು 5,000 ಎಕರೆಯಲ್ಲಿ ಟೊಮ್ಯಾಟೊ ಬೆಳೆದ ರೈತನ ಬದುಕು ಅಯೋಮಯವಾಗಿಬಿಟ್ಟಿದೆ. ಕೆಜಿ ಟೊಮ್ಯಾಟೊ ಬೆಲೆ 8ರಿಂದ 10 ರೂಪಾಯಿಗೆ ಕುಸಿದು ಬಿಟ್ಟಿದೆ. ಈಗಿನ ದರದಲ್ಲಿ ಮಾರಾಟ ಮಾಡಿದರೆ ಕಟಾವು ಮಾಡಿದ ಕೂಲಿ, ಮಾರುಕಟ್ಟೆಗೆ ಸಾಗಿಸಿದ ಖರ್ಚನ್ನ ಭರಿಸಲು ಸಾಧ್ಯವಾಗಲ್ಲ. ಹೀಗಾಗಿ ಮನನೊಂದ ರೈತರು ಬೆಳೆದ ಟೊಮ್ಯಾಟೊವನ್ನ ರಸ್ತೆಗೆ ಚೆಲ್ಲುತ್ತಿದ್ದಾರೆ. ಸರ್, ಎಲ್ಲ ರೈತರಿಗೆ ಸಮಸ್ಯೆ ಆಗಿದೆ ಸರ್. ಅವ್ರ ಕಷ್ಟ ಹೇಳ್ಕೊಂಬ್ಲಾರ್ರು. ಬರ್ತಾರ, ಲೇಬರ್ಗೆ ಆಗ್ತಾ ಇಲ್ಲಪ್ಪ, ಏನು ಮಾಡೋದಾಗ್ತೈತೆ, ನಮ್ಮ ಕಷ್ಟ ಯಾರು ಕೇಳೋರು, ಸರ್ಕಾರದವ್ರು ಕೇಳ್ತಾ ಇಲ್ಲ ಅಂತ ಹೇಳ್ತದೆ ಸರ್. 100 ರೂಪಾಯಿ, 120 ರೂಪಾಯಿ ಆತ ಸರ್. ಆಟೋ ಬಾಡಿಗೆ 30-40 ರೂಪಾಯಿ ಆಟೋ ಬಾಡಿಗೆ ಸರ್. ಲೇಬರ್ದು ಅವ್ರ ಕಮಿಷನ್ನು ಎಲ್ಲ ಕಟ್ಟಾಗಿ ಏನು ಲಾಸ್ ಸರ್. ಒಂದು 8-10 ಸಾವಿರ ಲಾಸ್ ಆಗಿದೆ ಮೊನ್ನೆ. ಒಂದೇ ಇದ್ರಾಗ ಒಂದು 50 ಬಾಕ್ಸಲ್ಲಿ ಒಂದು 8-10 ಸಾವಿರ ಲಾಸ್ ಮಾಡಿ ಲೇಬರಿಗೆ ಕೊಟ್ಟಿವಿ ಸರ್. ದರ ಕುಸಿತದ ನಡುವೆ ಚುಕ್ಕಿ ರೋಗದ ಶಾಕ್. ಬೆಂಬಲ ಬೆಲೆ ನೀಡುವಂತೆ ರೈತರ ಒತ್ತಾಯ. ಇನ್ನು ದರ ಕುಸಿತದ ನಡುವೆ ಟೊಮ್ಯಾಟೊಗೆ ಚುಕ್ಕಿ ರೋಗ ತಗುಲಿದೆ. ಸೈಕ್ಲೋನ್ ಎಫೆಕ್ಟ್ನಿಂದ ವಾತಾವರಣದಲ್ಲಿ ಏರುಪೇರಾಗಿ ರೋಗ ತಗುಲಿದೆ. ಇದು ಕೂಡ ರೈತರ ನಿದ್ದೆಗೆಡಿಸಿದೆ. ಕನಿಷ್ಠ 1 ಕೆಜಿ ಟೊಮ್ಯಾಟೋಗೆ 25ರಿಂದ 30 ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತ ರೈತರು ಮನವಿ ಮಾಡ್ತಿದ್ದಾರೆ. ನಾವು ಟೊಮೆಟೆ ಬಳ್ಳಾರಿಗೆ ಕೆಂಡ ಹೋಗಿದ್ದೀವಿ. ಅಲ್ಲಿ 120-70 ರೂಪಾಯಿ ಕೇಳ್ತಾರೆ ಒಂದು ಬಾಕ್ಸು. 50 ರೂಪಾಯಿ ಖರ್ಚು ಬರ್ತವೆ ಒಂದು ಬಾಕ್ಸಿಗೆ. ಅಲ್ಲೆಲ್ಲಿದ್ದ ತಂದು ಇಲ್ಲಿ ಹೊಲ್ದಾಗ ಸುರಿವಿ ಸರ್ ಕೋತಿಗೆ. ಯಾಕೆ ಸುರಿಬಿದ್ರಿ? ಅವು ರೇಟ್ ಆಗ್ಲಿದ್ದು ಏನು ಮಾಡಿ ಸರ್, ಬಾಡಿಗೆ ಹಂಗಲ್ಲ, ಕೂಲಿ ಹಂಗಲ್ಲ, ಮಧ್ಯೆ ಖರ್ಚಿಗೆ ಹಂಗಲ್ಲ, ಏನು ಮಾಡೋಣ. ರೈತರನ್ನ ಯಾರು ಕೇಳೋರಿಲ್ಲ. ಸರ್ಕಾರ ಏನು ಇದು ಮಾಡಬಲ್ರಿ ಸರ್. ಎಷ್ಟು ಲಾಸ್ ಆಗೈತೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ 1 ಲಕ್ಷ ಇಟ್ಟಿವಿ ಸರ್. 1 ಲಕ್ಷ ಇಟ್ಟರೆ ಮೊನ್ನೆ ಸ್ವಲ್ಪ ಹೋಯ್ದು ಸರ್ ರೇಟು, ಆಮೇಲೆ ಡೌನ್ ಆಗ್ಬಿಡು. ಟೊಮ್ಯಾಟೊ ಬೆಳೆದು ಆದಾಯದ ನಿರೀಕ್ಷೆಯಲ್ಲಿದ್ದ ರೈತರು ದರ ಕುಸಿತದಿಂದ ಕಂಗಾಲಾಗಿದ್ದಾರೆ. ಸರ್ಕಾರಕ್ಕೆ ಟೊಮ್ಯಾಟೊ ಬೆಳೆಗಾರರ ಅಳಲು ಕೇಳುತ್ತಾ ನಷ್ಟಕ್ಕೆ ಪರಿಹಾರ ಕೊಡುತ್ತಾ ಅಂತ ಕಾದು ನೋಡಬೇಕಷ್ಟೇ. ರೇಣುಕಾರಾಧ್ಯ, ರಿಪಬ್ಲಿಕ್